ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಅಂತ ಮಾತ್ರ ಹೇಳಕ್ಕಾಗಲ್ಲ ಫ್ರೆಂಡ್ಸ್. ನನ್ನ ಕಣ್ಣು ನೋಡಿ ಹೆಂಗಾಗೈತೆ. ರಾತ್ರಿ ಎಲ್ಲ ನಿದ್ದೆ ಇಲ್ದಿರಾ, ಊಟ ಇಲ್ದಿರಾ, ಸರಿಯಾಗಿ ಶಿವ ಊರ್ಗೋದ್ರೆ ಹಿಂಗೆ ಫ್ರೆಂಡ್ಸ್. ನಾನು ಕರ್ಕೊಂಡೋದ್ರೆ ಬಚಾವು, ಇಲ್ಲಾಂದ್ರೆ ಪೇಷಂಟ್ ತರ ಒಂದೇ ಕಡೆ ಬಿತ್ಕೊಂಡಿರ್ತೀನಿ. ನನ್ಗೇನು ಕೆಲಸದ ಕಡೆನೂ ಇಂಟ್ರೆಸ್ಟ್ ಬರಲ್ಲ. ಊಟ ನಿದ್ದೆ ಅಂತೂ ಮೊದಲೇ ಮಾಡಲ್ಲ. ರಾತ್ರಿ 3 ಗಂಟೆವರೆಗೂ ಎಚ್ಚರ ಇದ್ದೆ, ಮೊಬೈಲು ಟಿ ವಿ ನೋಡ್ಕೊಂಡು ನಿದ್ರೆ ಬರ್ದಿರಾ. ಆಮೇಲೆ ಮಲ್ಕೊಂಡು ಈಗ 10 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. 11 ಗಂಟೆ ಈಗ ಟೈಮು, ಎದ್ದಿದ್ದು 10 ಗಂಟೆಗೆ. ಇದೇ ಕೆಲಸ ಅತ್ತೆ ಮನೇಲಿ ಮಾಡಿದಿರ ಇರ್ತಿತ್ತು, ನಮ್ಮ ವಂಶನೇ ಜಾಲಾಡ್ಬಿಡ್ತಿದ್ರು ಇಷ್ಟೊತ್ತಿಗೆ. ಶಿವ ಇಲ್ಲ ಅಂದರೆ ಮಾತ್ರ ಫ್ರೆಂಡ್ಸ್ ನಾನು ಇಷ್ಟೊತ್ತಿಗೆ ಎದ್ದೊಳೋದು. ಬೆಳಗಿನ ಜಾವ ಆಗ್ತಾ ಸ್ವಲ್ಪ ಧೈರ್ಯ ಬರ್ತೈತೆ ನಿದ್ದೆ ಮಾಡೋಕ್ಕೆ ಅಂದ್ಬಿಟ್ಟು ಮಲಗ್ಬಿಟ್ಟಿದ್ದೆ. ಅದಕ್ಕೆ ಇವಾಗ ಎದ್ದಿದ್ದೀನಿ ಫ್ರೆಂಡ್ಸ್. ಶಿವ ಈಗ ರಾಮನಗರದಲ್ಲಿ ಐತೆ ಫ್ರೆಂಡ್ಸ್. ಈಗ 10 ಗಂಟೆ ಅಷ್ಟರಲ್ಲೇ ಫೋನ್ ಮಾಡಿತ್ತು, ರಾಮನಗರದಲ್ಲಿ ಇದ್ದೀನಿ ಅಂದ್ಬಿಟ್ಟು. ರಾಮನಗರ ತಾಲೂಕಾ, ಜಿಲ್ಲೆನಾ? ಏನು ಫ್ರೆಂಡ್ಸ್ ರಾಮನಗರ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದಕ್ಕೆ ಮಿಸ್ ಮಾಡ್ದಿರಾ, ರಜೆ ಆಗ್ತೀರಾ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳೋದು. ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ರಾಮನಗರ ರಾಜ್ಯನೇ ಇರಬೇಕು, ಬೇರೆ ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗೈತೆ ಅಂತ ಅನ್ಕೋತಾ ಇದ್ದೀನಿ. ಅದೇ ಫ್ರೆಂಡ್ಸ್ DL ಅದೇನೇನೇನೋ ಇಸ್ಕೊಬರೋಕ್ಕೆ ಗಾಡಿ ಡಾಕ್ಯುಮೆಂಟ್ಸು. ಅದಕ್ಕೆ ನಾನೀಗ ಎದ್ದಿದ್ದೀನಿ, ಬೇಗ ಬರ್ತೀನಿ ಅಂತ. ಅದಕ್ಕೆ ಖುಷಿ ಆಯಿತು. ಅದಕ್ಕೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ರಾಶಿ ಬಟ್ಟೆ ಎತ್ತಾಕಿದ್ದೀನಿ ಫ್ರೆಂಡ್ಸ್. ಶಿವ ಬರೋವರೆಗೂ ಒಂದು ಸ್ವಲ್ಪ ಮನೆ ಕೆಲಸ ಅದು ಇದು ಮಾಡ್ಕೊಂಡಿರ್ತೀನಿ. ಶಿವ ನೋಡಿದ್ರೇ ಸಮಾಧಾನ ಆಗೋದು ಫ್ರೆಂಡ್ಸ್. ಮಾತಾಡಲ್ಲ ಶಿವ, ಏನು ಮನೇಲಿದ್ದರೆ, ಆದ್ರೂ ನನ್ನ ಕಣ್ಣೆದುರುಗಡೆ ಇರಬೇಕು ನನ್ನ ಗಂಡ. ಗೊತ್ತಾಯ್ತು ಈಗ. ನಾನು ಎಷ್ಟು ಆಟ ಮಾಡಿದೆ ಕರ್ಕೊಂಡೋಗು ಅಂತ. ನನಗೆ ಪರಿಸ್ಥಿತಿ ಬರ್ತೈತೆ, ಮೆಂಟಲ್ ಆಗ್ತೀನಿ ಅಂದ್ಬಿಟ್ಟೆ ನಾನು 1000 ಸಲ ಹೇಳಿದೆ, ನಾನು ಬರ್ತೀನಿ ಅಂತ. ನೀನು ಬೇಡ. ಓ ಮೈ ಗಾಡ್, ನಾನು ಟಾರ್ಚರ್ ತರಲಿರೋದ್ರೆ ನನ್ನ ಗಂಡ ಬಿಟ್ಟೋಯ್ತೇನೋ ಅಂತ ಒಂದೊಂದ್ಸಲ ನೆನೆಸ್ಕೊಂಡ್ರೆ ದುಃಖ ಆಗ್ತಿದೆ ಫ್ರೆಂಡ್ಸ್. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಒಂದಿನ ನೆಮ್ಮದಿಯಾಗಿ ಇದ್ಬಿಟ್ಟು ಬರಲಿ. ಈಗ 11 ಗಂಟೆ ಆಯಿತು, ನನಗೇನು ಹಸುವಾಗ್ತಾ ಇಲ್ಲ ಫ್ರೆಂಡ್ಸ್. ಆದ್ರೂ ನಾನು ಏನಾದರೂ ತಿನ್ಬಿಟ್ಟೆ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದ್ರೆ ಸುಸ್ತಾಗ್ತೈತೆ. ಅದಕ್ಕೆ ಕಾಫಿಯಿಂದ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಒಂದು ರಾಶಿ ಬಟ್ಟೆಗಳು, ತಲೆ ಸುತ್ತ ಬಿದ್ದಿರುವ ಟಾಮ್ಗಳು. ಇಬ್ರು ನೀಟಾಗಿ ಬರಿತಾ ಇದೆ, ಬರ್ಸ್ಕೊಂಡಿಲ್ಲ ಇವನು. ನೆರಳಲ್ಲಿ ಮಲ್ಕೋ ಹೋಗ್ಲಿ, ಇಂಥದ್ದೆಲ್ಲ ಕಾಮನು. ಬ್ರೆಡ್ ಬಿಸ್ಕೆಟ್ ಎಲ್ಲ ತಂದಿಟ್ಟೈತೆ ಫ್ರೆಂಡ್ಸ್. ನಾನು ಹೆಂಗಿದ್ರು ಅಡುಗೆ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟೇನೆ, ಅದಕ್ಕೆ ಕಾಫಿ ಮಾಡ್ಕೊಳ್ಳೋಕ್ಕೆ ಪ್ಲಾನ್ ಮಾಡಿದ್ದು. ಇಲ್ಲಾಂದರೆ ಇದು ಮಾಡ್ತಾ ಇರಲಿಲ್ಲ. ಶಿವ ಬರೋವರೆಗೂ ಉಪವಾಸನೇ ಇರ್ತಾ ಇದ್ದೆ ನಾನು. ಈ ಕಾಲು ಲೀಟ್ರಲ್ಲಿ ಹಾಲಲ್ಲಿ ನಾನು ಕಾಫಿನೂ ಮಾಡಿಕೊಂಡು ಟಾಮುಗು ಚೋಟುಗೂ ಹಾಲು ಅನ್ನಕ್ಕೂ ಇಡಬೇಕು. ನೈಟದು ಅನ್ನ ಐತೆ ಹೆಂಗೋ ಅವ್ರಿಗೆ. ಬಿಸ್ಕೆಟ್ ಟಾಮುಗು ಚೋಟುಗೂ ಬ್ರೆಡ್ ನನಗೆ ಫ್ರೆಂಡ್ಸ್. ಕಾಫಿ ಕೊಟ್ಬಿಟ್ಟು ಗಾಡಿಗೆ ಪೆಟ್ರೋಲ್ ಹಾಕ್ತಾರೆ, ಹೆಂಗೆ ಸ್ಪೀಡಾಗಿ ಗಾಡಿ ಹೋಗ್ತಿತ್ತೋ ಹಂಗೆ ಸ್ಪೀಡಾಗಿ ಮನೆ ಕೆಲಸ ಮಾಡಬೇಕು ಈ ಥರ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಶಿವ ಬರೋವರೆಗೂ ಏನೆಲ್ಲ ಆಗುತ್ತೋ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇದನ್ನು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಬೇಗ ತಿನ್ನು. ಅವ್ನು ಬರೋಷ್ಟರಲ್ಲಿ ಬರೀ ಹಾಲು ತಿನ್ನೋದಲ್ಲ, ಅನ್ನ ಅದಕ್ಕೆ ಮಿಕ್ಸ್ ಮಾಡಿ ಹಾಕ್ಬೇಕು ಇವನಿಗೆ. ಈಗ ತಿನ್ನು. ಬರೀ ಹಾಲೇ ತಿಂತಾನೆ ಅವ್ನು. ಚೋಟ ಬಂದಮೇಲೆ ಅವನು ಸಪ್ರೇಟ್ ಹಾಕ್ಬೇಕು ಫ್ರೆಂಡ್ಸ್. ಇಬ್ಬರಿಗೂ ಜೊತೆಲಿ ಹಾಕಿದ್ರೆ ಇವ್ನು ತಿನ್ನಕ್ಕೆ ಬಿಡಲ್ಲ ಅವನು. ಸಾಂಪ್ರದಾಯಿನಿ ಸುಪ್ಪಿನಿ ಸುತ್ತ ಪೋಸನಿ. ಇದೇ ಇವತ್ತಿನ ಬೆಳಗಿನ ಟಿಫನ್ ಫ್ರೆಂಡ್ಸ್. ಇನ್ನೆಲ್ಲ ಕೆಲಸ ಮುಗಿಯೋವರೆಗೂ ನಾನು ಅಡುಗೆನೇ ಮಾಡಕ್ ಹೋಗಲ್ಲ. ತಾವು ತಿಂದಿದ್ದೀರಾ ಸರ್? ನನಗೆ ನೆಮ್ಮದಿ ತಿನ್ನಕ್ ಬಿಡಿ ಸರ್ ಫಸ್ಟು. ತಾಮ ಊಟ ತಿಂದ, ನೀನು ಊಟ ತಿನ್ನಲ್ವಾ? ಒಂದು ಕಡೆ ಕುತ್ಕೊಳ್ಳಲ್ಲ, ನಿಂತ್ಕೊಳ್ಳಲ್ಲ, ಓಡಾಡ್ತಾ ಇರ್ತಾನೆ. ಎಲ್ಲೋಗಿದ್ದೆ ಇಷ್ಟೊತ್ತು? ಊಟ ಮಾಡ್ದ ನಿಮ್ಮನೇಲಿ? ಊಟ ಮಾಡ್ತೀಯಾ? ಓಕೆ ಫ್ರೆಂಡ್ಸ್, ಇವನಿಗೂ ಊಟ ಕೊಟ್ಬಿಟ್ಟು ನಾನು ಬಟ್ಟೆ ಒಗೆಯಕ್ಕೆ ಹೋಗ್ತೀನಿ. ಇವನ ಹತ್ರ ಮಾತಾಡೋಕೆ ಟೈಮ್ ಇಲ್ಲ. ವಾಷಿಂಗ್ ಮಿಷಿನ್ ಆಚೆ ಇಟ್ಕೊಂಡು ಬಟ್ಟೆ ಒಗೆಯೋದು ತುಂಬ ಜನ ಐಡಿಯಾ ಕೊಟ್ರಿ ಫ್ರೆಂಡ್ಸ್. ಅದು ಸಖತ್ ಹೆಲ್ಪ್ ಆಯಿತು ನನಗೆ. ಇಷ್ಟು ದಿನ ಯಾಕೆ ಒಳಗೆ ಇಟ್ಕೊಂಡು ಒಗಿತಿದೆ ಅಂತ ಎಷ್ಟು ಯೋಚನೆ ಮಾಡಿದ್ರು ಅರ್ಥ ಆಗ್ತಿಲ್ಲ. ಇದಕ್ಕೆ ಲಿಕ್ವಿಡ್ ಯಾವ್ದು ಬಳಸೋದು ಅಂತ ಕೇಳಿದ್ರಲ್ಲ ಫ್ರೆಂಡ್ಸ್ ತುಂಬ ಜನ. ಇದೇನೇನೆ ಮ್ಯಾಜಿಕ್ ಲಿಕ್ವಿಡ್ ಅಂತ ಐತೆ, ಕಿಲಿಯಾನ ಏನೋ ಒಂದೈತೆ. ಅದನ್ನು ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳೋದು. ಅದು ಸ್ಮೆಲ್ಲು ಸಖತ್ತಾಗಿ ಬರ್ತೈತೆ. ಪರ್ಫ್ಯೂಮ್ ಯೂಸ್ ಮಾಡೋಂಗೆ ಇಲ್ಲ ಬಟ್ಟೆ ವಾಶ್ ಮಾಡಿದ್ಮೇಲೆ, ಆ ಥರ ಇರ್ತೈತೆ. ಸಕ್ಕದ ಕಾಣಿಸ್ತಿದ್ಯಾ ಕಣೋ ಹೀರೋಯಿನ್ಗಿಂತ. ಟಾಮು, ನಿನ್ನ ಕಾಲಿಗೆ ಬೀಳ್ತೀನಿ, ಗೇಟ್ ಬಿಟ್ಟು ಆಚೆ ಓಡಾಡಬೇಡ. ನಿನ್ನ ಮಾನ ಮರ್ಯಾದೆ ಪ್ರಶ್ನೆ ಇದು. ಫ್ರೆಂಡ್ಸ್ ನೋಡೋಕ್ಕೆ ನನಗೆ ಮಾತ್ರ
ಸಖತ್ತಾಗಿ ಕಾಣಿಸ್ತವನೆ ಫ್ರೆಂಡ್ಸ್. ಕಾಣಿಸ್ತಾ ಇಲ್ಲ ಬಿಸಿಲಲ್ಲಿ, ಚೆನ್ನಾಗಿ ಕಾಣಿಸ್ತವನಲ್ಲ ಫ್ರೆಂಡ್ಸ್. ಕಾಮಿಡಿ ಅಲ್ಲ ಫ್ರೆಂಡ್ಸ್, ಸೀರಿಯಸ್ ಆಗಿ ಒಂಥರ ಚಿಕ್ಕ ಮಗು ಥರ ಕಾಣಿಸ್ತವನೆ. ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಒಂದು ವಾರದಿಂದ ಬಟ್ಟೆಗಳು ಹೋಗ್ದಿರ್ಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇಷ್ಟೊಂದು ರಾಶಿಗಟ್ಟಲೆ ಬಟ್ಟೆ ಬಿದ್ದಿರೋದು. ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹೋಗಿರೋದು ತೋರಿಸ್ದಾಗೆಲ್ಲ ನಮ್ಮ ಫ್ರೆಂಡ್ಸು ಕೆಲವ್ರು ಹೇಳೋದು ಕಾಮನಾಗಿ ಒಂದೇ ಒಂದು ಫ್ರೆಂಡ್ಸ್, ಅದರಲ್ಲೇ ಒಳ್ಳೆ ನೀರು ಹಾಕ್ಬಿಟ್ಟು ಬಟ್ಟೆನ ಅದರಲ್ಲೇ ಬಿಟ್ಬಿಟ್ಟು ಅದರಲ್ಲೇ ಜಲ್ಸ್ಕೊಬೋದಲ್ಲ ಅಂತೆಲ್ಲ. ಅದೆಲ್ಲ ಡಬ್ಬಲ್ ಕೆಲಸ ಬೀಳ್ತೈತೆ ಫ್ರೆಂಡ್ಸ್. ನನಗೆ ಮನೆಯಿಂದ ನೀರು ಎತ್ಕೊಂಡು ಹೋಗ್ಬೇಕಲ್ಲ, ಅದು ಕಷ್ಟ ಆಗ್ತೈತೆ. ಅದಕ್ಕೆ ಒಂದೇ ಸಲ ಅಲ್ಲಿ ಬಟ್ಟೆ ಎಲ್ಲ ಎತ್ಕೊಬಂದ್ಬಿಟ್ಟು ಇಲ್ಲಿ ಮನೆ ಹತ್ರನೇ ನೀರು ಹಿಡ್ಕೊಂಡು ಜಲ್ಸ್ಕೊಬೋದಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅದೇ ವಾಷಿಂಗ್ ಮಿಷಿನಲ್ಲಿ ಬಟ್ಟೆನ ಜಲ್ಸ್ಕೊಳ್ಳೋದು ಅದು ಸಹ ಬಂದೈತೆ. ಇದೇ ಥರದ್ರಲ್ಲೇ ಅದೊಂದು ಸ್ವಲ್ಪ ರೇಟ್ ಜಾಸ್ತಿ ಇತ್ತು. ಫಸ್ಟ್ ಟೈಮ್ ತಗೊಳ್ತಾರದು, ಕಡಿಮೆ ರೇಟದೇ ತಗೊಂಡು ನಾವು ಟ್ರಯಲ್ ನೋಡೋಣ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದು ಫ್ರೆಂಡ್ಸ್. ಇದೇನಾದರೂ ಕೆಟ್ಟೋಗ್ಬಿಟ್ರೆ ದೇವ್ರ ದಯಿಂದ ಕೆಟ್ಟೋಗೋದು ಬೇಡ, ಇನ್ನೊಂದು 10 ವರ್ಷ. ಎಷ್ಟು ಕಂಜೂಸ್ ನೋಡಿ ಫ್ರೆಂಡ್ಸ್ ನಾನು. ಕೆಟ್ಟೋಗೋದು ಬೇಡ, ಅಕಸ್ಮಾತ್ ಕೆಟ್ಟೋಗ್ಬಿಟ್ರೆ ಬಟ್ಟೆನೆಲ್ಲ ಅದರಲ್ಲೇ ಜಲ್ಸ್ಕೋಬೇಕು. ಅದೇ ಥರದ್ದು ನೆಕ್ಸ್ಟ್ ತಗೊಳ್ತೀನಿ ಫ್ರೆಂಡ್ಸ್. ಬಟ್ಟೆ ಒಣಗಾಕಂತೂ ಬೇಕಾದಷ್ಟು ಜಾಗ ಬಿದ್ದೈತೆ. ಒಣಗಾಕೊಳ್ಳೋದೇ ಖುಷಿ ಫ್ರೆಂಡ್ಸ್, ಬಟ್ಟೆ ಒಗೆಯೋದಕ್ಕಿಂತ ಜಲ್ಸೋದಕ್ಕಿಂತ. ಒಣಗಾಕಕ್ಕೆ ಎಷ್ಟು ಬಟ್ಟೆ ಕೊಟ್ಟರು ಒಣಗಾಕ್ತೀನಿ. ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಯಲ್ಲಿ ಹಂಗೆಲ್ಲ ಮಾಡ್ತಿದ್ದಿದ್ದು. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ರಂದ್ರೆ ಬಟ್ಟೆ ಒಗಿತಾ ಇದ್ರಂದ್ರೆ ಮುಗೀತು, ನೀರು ತುಂಬೋದು, ಅವ್ರ ಬಟ್ಟೆ ಒಗ್ಕೊಟ್ರೆ ಜಾಲ್ಸಿ ಒಣಗಾಕೋದು. ಮುಕ್ಕಾಲು ಭಾಗ ಕೆಲಸ ನಾನೇ ಮಾಡ್ಬಿಡ್ತಿದ್ದೆ. ಇನ್ನು ಕುತ್ಕೊಂಡು ಒಗೆಯಕ್ಕೆ ಅವ್ರು ಯಾಕೆ ಬೇಕು ಅಂತ ಕೋಪ ಬರ್ತಿತ್ತು. ಆಮೇಲೆ ಗೊತ್ತಾಯ್ತು ಅವೆಲ್ಲ ಕಷ್ಟದ ಕೆಲಸ ಅಂತ. ಎಲ್ಲ ಬಟ್ಟೆ ಒಣಗಾಕಿದಾದ್ಮೇಲೆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು. ಎಕ್ಸ್ಟ್ರಾ ಪೈಪ್ ಒಂದು ಇಟ್ಕೊಬಿಟ್ಟಿದ್ದೀನಿ ಮನೆ ಹತ್ರ, ನೀರು ಅಲ್ಲಿಂದ ಅಲ್ಲಿಗೆ ಬಿಟ್ಬಿಟ್ಟು ಆಮೇಲೆ ತೊಳ್ಕೊಬೋದು ಅಂತ ಅಂದ್ಬಿಟ್ಟು. ಏನೇ ಮಾಡಿದ್ರು ತುಳಸಿ ಗಿಡದ ಹತ್ರಕ್ಕೆ ಬಟ್ಟೆ ಗಲೀಜು ನೀರೆಲ್ಲ ಹೋಗ್ಬಿಡ್ತೈತೆ ಫ್ರೆಂಡ್ಸ್. ಅದೊಂದು ಸ್ವಲ್ಪ ನನಗೆ ಹಿಂಸೆ ಆಗ್ತೈತೆ. ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ವಾಷಿಂಗ್ ಮಿಷಿನ್ ಈ ರೇಂಜಿಗೆ ತೊಳಿತಿದ್ದೀನಿ ಅಂದರೆ ಅದಕ್ಕೆ ಹೋಗೋ ಕಾಲ ಹತ್ರಕ್ಕೆ ಬಂದೈತೆ ಅಂತಲೇ ಅರ್ಥ. ನೀರು ಹಾಕ್ಬೇಡ ಸುತ್ತ ಅಂತಂದ್ರೂ ಶಿವ ನಾನು ಹಾಕ್ತಾನೆ ಇದ್ದೀನಿ. ಕೊನೆಗೆ ಬಾಗಿಲೆಲ್ಲ ತೊಳೆದ್ಮೇಲೆ ನಮ್ಮ ಬಟ್ಟೆ ಒಗೆಯೋ ಕಾರ್ಯಕ್ರಮ ಇವತ್ತಿಗೆ ಮುಗೀತು ಫ್ರೆಂಡ್ಸ್. ತಲೆ ಸುತ್ತೈತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಶಿವ ಬರ್ತಿದೆ, ಮಧ್ಯಾಹ್ನದ ಊಟ ಮಾಡೋಣ ಶಿವ ಜೊತೆ ಅಂತ ಅಂದ್ಕೊಂಡ್ರೆ ಬಂದೇ ಇಲ್ಲ. ಇನ್ನು ಬರ್ತಾ ಇದ್ದೀನಿ ಅಂತ ಇನ್ನೂ ಊರಲ್ಲೇ ಐತೆ. ಅದಕ್ಕೆ ಈಗ ನಂಗೆ ಫುಲ್ ಸುಸ್ತಾಗ್ತೈತೆ ಫ್ರೆಂಡ್ಸ್. 1:45 ಈಗ ಟೈಮು. ಅದಕ್ಕೆ ಇವಾಗ ಅರ್ಜೆಂಟಾಗಿ ಏನಾರು ಮಾಡ್ಕೊಂಡು ತಿನ್ಬೇಕು ಅಂದರೆ ಫ್ರಿಜ್ ಒಳಗೆ ತಲೆ ಹಾಕ್ಬೇಕು. ಫ್ರೆಂಡ್ಸ್ ಇಲ್ಲಿ ಮ್ಯಾಗಿ ಅವತ್ತು ತಂದ್ಬಿಟ್ಟು ಮಾಡಲೇ ಇಲ್ವಲ್ಲ, ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಆದರೂ ಈಗ ಎಮರ್ಜೆನ್ಸಿನೇ, ನನ್ನ ತಲೆ ಸುತ್ತು ಬೀಳೋ ಅಷ್ಟೊತ್ತಿಗೆ ಏನಾರು ತಿನ್ನಲೇಬೇಕು ಅಂದರೆ ಇದೇ ಬೆಸ್ಟು. ಜೊತೆಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಟೇಸ್ಟಾಗಿ ಮಾಡ್ಕೊತಿದ್ರೆ ಒಂದು ಸ್ವಲ್ಪ ತಿನ್ಬೋದು. ಬರೀ 2 ಮಿನಿಟ್ಸ್ 5 ಮಿನಿಟ್ಸ್ ಮ್ಯಾಗಿ ಮಾಡ್ಬೇಕಂತಾಗಲ್ಲ. 2 ಮಿನಿಟ್ಸ್ ಮ್ಯಾಗಿ ಆಗೋದಿಲ್ಲ ಫ್ರೆಂಡ್ಸ್, ನೋ ವೇ, ಚಾನ್ಸೇ ಇಲ್ಲ. ಅದೆಲ್ಲ ಬಿಲ್ಟಪ್ ಅಷ್ಟೇ. 2 ಮಿನಿಟ್ಸ್ ಮ್ಯಾಗಿ ಅಂತ. ಓಕೆ, 10 ಮಿನಿಟ್ಸ್ ಮ್ಯಾಗಿ ಮಾಡ್ಕೊಡ್ಬೋ ನಾವು ಇವಾಗ. ಇರೋ ಬರೋ ತರಕಾರಿ ಎಲ್ಲ ಹಾಕಿ ವಿಚಿತ್ರ ಮಾಡ್ಬೇಕು ಇವಾಗ. ಮ್ಯಾಗಿ ಲವರ್ಸು ಮ್ಯಾಗಿ ಇವತ್ತು ಬಿಟ್ಟು ಬಿಡ್ಬೇಕು, ತಿನ್ಬಾರ್ದು ಲೈಫಲ್ಲಿ. ಆ ಥರ ಮಾಡಬೇಕು. ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ, ಎಷ್ಟಂತ ಸಹಿಸ್ಕೊಳ್ಳೋದು ನಾವು. ಬಟಾಣಿ, ಹಸಿ ಬಟಾಣಿ ಒಂದಿರ್ಬೇಕಿತ್ತು ಫ್ರೆಂಡ್ಸ್, ಸಖತ್ತಾಗಿರೋದು. ಬೀನ್ಸ್ ಕ್ಯಾರೆಟ್ ಹಾಕ್ಬಿಟ್ಟು ಮಾಡ್ತಾರಲ್ಲ ಫ್ರೆಂಡ್ಸ್ ಮ್ಯಾಗಿ, ಆ ಥರ ಮಾಡ್ತೀನಿ. ಸೂಪರ್ ಇರ್ತೈತೆ. ರುಚಿಗೆ ಬರ್ತಾನೆ ಅವಾಗವಾಗ. ಇಲ್ಲಿ ಫ್ರೆಂಡ್ಸ್ ಮ್ಯಾಗಿ ಎತ್ಕೊಂಡಿದ್ದೀನಿ. ಇಲ್ಲಿ ತರಕಾರಿ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಇದ್ರ ಜೊತೆ ಒಂದು ಸ್ವಲ್ಪ ಮಸಾಲೆಗಳೆಲ್ಲ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ ಹೆಂಗೆ ಬರ್ತೈತೋ. ನಿನಗಂತೂ ತಿನ್ಸಲ್ಲ, ಧೈರ್ಯವಾಗಿರು ಚೋಟು. ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸೌಟಷ್ಟು, ಚಿಕ್ಕ ಸೌಟು ಫ್ರೆಂಡ್ಸ್ ಅದು, ಅದರಲ್ಲಿ ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಫ್ರೈ ಆಗಬೇಕು ಹಂಗಾಗಿ. ಸಾಸಿವೆನ ಹಾಕ್ಕೊಂಡು ಈರುಳ್ಳಿ, ಕ್ಯಾರೆಟು, ಬೀನ್ಸು, ಒಂದೇ ಒಂದು ಹಸಿಮೆಣಸಿನಕಾಯಿ ಫುಲ್ಲು ಎಲ್ಲನೂ ಹಾಕ್ಕೋತಾ ಇದ್ದೀನಿ. ಕರ್ಬೇವು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಮ್ಯಾಗಿನಲ್ಲಿ ಕರ್ಬೇವು ಫ್ಲೇವರ್ ನನಗೆ ಯಾಕೋ ಇಷ್ಟ ಆಗಲ್ಲ, ಹಂಗಾಗಿ ಇದಕ್ಕೆ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ತರಕಾರಿಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕಲ್ಲ, ಹಂಗಾಗಿ ತಟ್ಟೆ ಮುಚ್ಚಿಬಿಟ್ಟು ಹಬೆನಲ್ಲಿ ಲೋ ಫ್ಲೇಮಲ್ಲೇ ಬೇಯಾಕ್ಬಿಟ್ರೆ ತರಕಾರಿ ಬೇಗ ಬೇಯ್ತೈತೆ. ಇನ್ನೂ ಬೇಗ ಬೇಯಬೇಕಂದ್ರೆ ಈ ಥರ ಸಣ್ಣದಾಗಿ ತರಕಾರಿ ಕಟ್ ಮಾಡ್ಕೋಬೇಕು. ಆಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಅರ್ಧದಷ್ಟು ಬೆಂದ್ಮೇಲೆ ಟೊಮೊಟೊ ಹಾಕೋಬೇಕು. ಮೊದಲಿಗೆ ಟೊಮೊಟೊ ಹಾಕೊಂಡು ಆಮೇಲೆ ತರಕಾರಿ ಹಾಕೋದ್ರೆ ಬೇಯಲ್ಲ, ಯಾಕಂದರೆ ಟೊಮೊಟೊ ನೀರು ಬಿಟ್ಕೊಳ್ತೈತಲ್ಲ, ಅದಕ್ಕೋಸ್ಕರ. ಟೊಮೊಟೊನು ಚೆನ್ನಾಗಿ ಸಾಫ್ಟಾಗಿ ಬೆಂದಮೇಲೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಮ್ಯಾಗಿ ಪ್ಯಾಕೆಟ್ ಹಾಕ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ತರಕಾರಿ ಜೊತೆಗೆ. ಆವಾಗ ಗಮ್ ಅಂತ ಸ್ಮೆಲ್ ಬರ್ತೈತೆ, ಮಸಾಲೆ ಥರ ಸಖತ್ತಾಗಿರ್ತೈತೆ. ಈ ಥರ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಮ್ಯಾಗಿ ಇಷ್ಟಪಡದೇ ಇರೋರು ಇಷ್ಟಪಟ್ಟು ತಿನ್ಬೋದು ಅಂತ ಫ್ರೆಂಡ್ಸ್. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋದು. ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೂಪ್ ಥರ ಬೇಕಂದ್ರೆ ಇನ್ನೊಂದು ಅರ್ಧ ಗ್ಲಾಸ್ ಜಾಸ್ತಿ ನೀರು ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಸಪ್ಪೆ ಅನ್ನಿಸ್ತು ಅಂದ್ಬಿಟ್ಟು. ಆಮೇಲೆ ಇದಿಷ್ಟು ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡೆ. ತರಕಾರಿ ಎಲ್ಲ ಫುಲ್ಲು ಚೆನ್ನಾಗಿ ಬಂತು. ಆಮೇಲೆ ಒಂದು ಮ್ಯಾಗಿ ಹಾಕ್ಕೊಂಡು ಅದಕ್ಕೆ ಅದ್ರ ಮೇಲೆ ಇನ್ನೊಂದು ಮ್ಯಾಗಿ ಪ್ಯಾಕೆಟ್ ಮಸಾಲ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆಗಲೇ ಫ್ರೈ ಮಾಡ್ಬೇಕಾದ್ರೆ ತರಕಾರಿ ಜೊತೆ ಒಂದು ಮ್ಯಾಗಿ ಪ್ಯಾಕೆಟ್ ಹಾಕೊಂಡೆ, ಇವಾಗ ಒಂದ್ಸಲ ಹಾಕೊಳ್ತಾ ಇದ್ದೀನಿ. ಹಿಂಗೆ ಹಾಕೊಂಡ್ರೆ ಮಸಾಲೆ ಸಖತ್ತಾಗಿ ಹಿಡಿತೈತೆ, ಸಪ್ಪೆ ಅನ್ಸಲ್ಲ ನಮಗೆ. ತಟ್ಟೆ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಮ್ಯಾಗಿ 2 ನಿಮಿಷಕ್ಕೆ ಬೇಯೋದಿಲ್ಲ ಫ್ರೆಂಡ್ಸ್, 5-6 ನಿಮಿಷದ ಇನ್ನೂ ಮೇಲೇ ಬೇಕು ಟೈಮು. ಹಂಗಾಗಿ ತಟ್ಟೆ ಮುಚ್ಚಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೆ, ಸ್ವಲ್ಪ ಗಟ್ಟಿ ಆಗೋವರೆಗೂ. ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಕೊಟ್ಟೆ. ಮ್ಯಾಗಿ ಲವರ್ಸ್ಗೆ ಈಗ ಬಾಯಲ್ಲಿ ನೀರು ಬರ್ತಾ ಇರ್ತಿತ್ತಲ್ಲ, ಇದನ್ನ ನೋಡಿ ಫ್ರೆಂಡ್ಸ್. ಮ್ಯಾಗಿ ವೆಜ್ ಮ್ಯಾಗಿ
ಕೆಳಗೆ ಕೂತ್ಕೊಳ್ಳೋಕೆ ಆಗ್ತಿಲ್ಲ. ಇನ್ನೆರಡು ದಿನ ನನ್ನ ಕೈಲಿ ಆಗಲ್ಲ ಫ್ರೆಂಡ್ಸ್. ಬಟ್ಟೆ ಒಂದಿನ ಒಗೆದ್ರೆ 3 ದಿನ ಸುಧಾರಿಸ್ಕೋಬೇಕು. ವಯಸ್ಸಾಯ್ತು, ನಾವು ಹೆಂಗಂತ ಅನ್ಕೊಂಡು ಹೆಂಗೆಂಗೋ ಆಡೋಕ್ಕಾಗಲ್ಲ ಇನ್ಮೇಲೆ. ನನ್ನ ಜೀವನದಲ್ಲಿ ಇಷ್ಟ ಆಗದಿರೋದು ಎರಡು ಫ್ರೆಂಡ್ಸ್, ಮ್ಯಾಗಿ, ನೂಡಲ್ಸ್. ಇವೆರಡು ಇಷ್ಟ ಆಗಲ್ಲ. ಅದಕ್ಕೆ ಈ ಥರ ವಿಚಿತ್ರವಾಗಿ ಮಾಡ್ಕೊಂಡು ತಿಂದರೆ ಇಷ್ಟ ಆಗ್ತಿದೆ ಅಂತ ಮಾಡಿದ್ದೀನಿ. ಮಕ್ಕಳಿಗೆಲ್ಲ ಇಷ್ಟ ಆಗ್ತಿದ್ದಲ್ಲ ಅಂದ್ಬಿಟ್ಟು ಹಿಂಗೆ ಮಾಡಿದ್ರೆ ಚೆನ್ನಾಗಿ ಬರ್ತೈತೆ ಫ್ರೆಂಡ್. ತರಕಾರಿ ಎಲ್ಲ ಹಾಕಿ ಬರೀ ಹಂಗೆ ಪೌಡ್ರ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಮ್ಯಾಗಿ ತಿನ್ನುವಾಗ ಇದನ್ನ ಮಾಡಲಿಲ್ಲ ಅಂದರೆ ಮ್ಯಾಗಿ ತಿನ್ನೋದು ಕಂಪ್ಲೀಟ್ ಆಗಲ್ಲ ಫ್ರೆಂಡ್ಸ್. ಹಿಂಗೆ ತಿನ್ಬೇಕು ಫ್ರೆಂಡ್ಸ್ ಮ್ಯಾಗಿ ರೂಲ್ಸ್. ಅದು ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ 2 ಸೇರಿ 2:30 ತಿಂತಾ ಇದ್ದೀನಿ ಫ್ರೆಂಡ್ಸ್ ಮ್ಯಾಗಿ. 2000 years later. ಅಪ್ಪ, ತುಂಬ ಹೊಟ್ಟೆ ಹಸಿದ್ಮೇಲೆ ಹೊಟ್ಟೆ ತುಂಬ ಊಟ ತಿಂದರೆ ಅನ್ನಿಸ್ತೈತೆ, ಆರಾಮ್ ಅನ್ನಿಸ್ತೈತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ರೆಸ್ಟ್ ಮಾಡುವ ಟೈಮಲ್ಲ. ಬಿಸಿಲು ಬಂದೈತೆ ಚೆನ್ನಾಗಿ. ಏರ್ ಕೇರ್ ಮಾಡಿ ತುಂಬ ದಿನ ಆಯಿತು. ಒಂದು ಸ್ವಲ್ಪ ದಿನದಿಂದ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡ್ತಿದ್ದೀರಾ, ಏರ್ ಫಾಲ್ ಆದರೆ ಏನು ಮಾಡಬೇಕು ಅಂತ. ನ್ಯಾಚುರಲಾಗಿ ಏನೇ ಟ್ರೈ ಮಾಡಿದ್ರೂ ವರ್ಕ್ ಆಗ್ತೈತೆ ಫ್ರೆಂಡ್ಸ್. ಮೊದಲು ನಾವು ತಲೆಗೆ ಹಾಕೋ ಎಣ್ಣೆ ಏನು ಬಳಸ್ತೀವಿ ಫ್ರೆಂಡ್ಸ್, ಅದನ್ನು ನೋಡಬೇಕು. ಅಂದರೆ ಎದುರುಗಡೆ ಇಟ್ಕೊಂಡು ನೋಡೋದಲ್ಲ, ಅದೊಂದು ವಾರ ಹಚ್ಬಿಟ್ಟು ನೋಡಬೇಕು. ನಿಜವಾಗ್ಲೂ ಅದು ನಮ್ಗೆ ಅಡ್ಜಸ್ಟ್ ಆಗ್ತೈತಾ? ಕೆಲವ್ರಿಗೆ ನ್ಯಾಚುರಲಾಗಿ ಎಣ್ಣೆ ಮಾಡಿಕೊಂಡ್ರೆ ಅದು ಅಡ್ಜಸ್ಟ್ ಆಗಲ್ಲ. ಏನೇನೋ ಬರ್ತಿತ್ತಲ್ಲ ಫ್ರೆಂಡ್ಸ್ ಪ್ರಾಡಕ್ಟ್ಗಳು, ಅವು ಯೂಸ್ ಮಾಡಿದ್ರೆ ಅದು ಅಡ್ಜಸ್ಟ್ ಆಗ್ತೈತೆ. ಆ ಥರ ಚೇಂಜ್ ಮಾಡಿ ನೋಡಬೇಕು. ಒಂದೊಂದು ತಿಂಗಳು ಯಾವುದು ನಮಗೆ ಬೆಸ್ಟ್ ಅನ್ನಿಸ್ತೈತೋ, ಕೂದಲು ಉದುರ್ತಾ ಇಲ್ಲ ಅಂತ ಫೀಲ್ ಆಗ್ತೈತೋ ಅದನ್ನೇ ಕಂಟಿನ್ಯೂ ಮಾಡ್ಕೋಬೇಕು. ಮತ್ತು ಅದಕ್ಕೂ ಮುಂಚೆ ಚೆನ್ನಾಗಿ ಒಳ್ಳೆ ಊಟ ತಿನ್ನಬೇಕು ಫ್ರೆಂಡ್ಸ್. ನಮ್ಮ ಬಾಡಿಗೆ ಏನು ತಗೋತೀವೋ ಹಾಗೆ ನಮ್ಮ ಸ್ಕಿನ್ನು, ನಮ್ಮ ತಲೆ ಕೂದಲು ಎಲ್ಲ ಇರ್ತೈತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಚೆನ್ನಾಗಿ ನೀರು ಕುಡಿಬೇಕು. ಮತ್ತು ಹೊರಗಡೆ ಹೋದಾಗ ಸ್ಟೈಲಾಗಿ ತಲೆ ಕೂದಲು ಡೈಲಿ ಬಿಟ್ಕೊಂಡು ಹೋಗ್ಬಾರ್ದು. ಯಾವಾಗಾದರೂ ಅಪರೂಪಕ್ಕೆ ತಲೆ ಕೂದಲು ಬಿಟ್ಕೊಂಡು ಹೋಗ್ಬೇಕು. ಬೇರೆ ಟೈಮಲ್ಲಿ ಈ ಥರ ಜಡೆ ಹಾಕ್ಕೊಂಡು ಹೋಗ್ಬೇಕು. ಗಾಳಿಗೆ ನಾವು ಕೂದಲು ಬಿಟ್ಟಷ್ಟು ಕೂದಲು ಉದ್ರೋದು, ಡ್ಯಾಂಡ್ರಫು ಅದು ಇದು ಜಾಸ್ತಿ ಆಗ್ತೈತೆ ಫ್ರೆಂಡ್ಸ್. ನನ್ನ ಏರ್ ಕಂಡೀಷನ್ ಪ್ರಕಾರ ನಾನು ಇದನ್ನು ಹೇಳ್ತೀನಿ ಫ್ರೆಂಡ್ಸ್. ಸಾರ್ಥಕವಾಯ್ತು. ಈಗ ನಾನು ಮನೇಲಿ ಸಿಗೋ ಐಟಮಲ್ಲೇ ಏರ್ ಕೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಚೆ ಹೋಗೋಕ್ಕೆ ಮೈಬಾರಾಗಿ ಈ ಡಿಶ್ ಅಂತ ತಗೊಂಡಿದ್ದೀನಿ ಫ್ರೆಂಡ್ಸ್. ಹೊರಗಡೆ ಹೋದರೆ ಒಂದು ನರ್ಸರಿಗೆ ಒಂದು ರೌಂಡ್ ಬಂದರೆ ನ್ಯಾಚುರಲ್ ಏರ್ ಪ್ಯಾಕ್ ರೆಡಿ ಆಗಿಬಿಡ್ತಿದೆ. ಈಗ ಬೇಡ ಫ್ರೆಂಡ್ಸ್, ಮೈ ಎಲ್ಲ ಹಣ್ಣುಗಾಯಿ ನೀರ್ಗಾಯಿ ಆಗೈತೆ ಬಟ್ಟೆ ಹೋಗ್ಬಿಟ್ಟು. ಅದಕ್ಕೆ ಮನೇಲಿ ಐಟಮಲ್ಲಿ ಮಾಡ್ತೀನಿ. ನಾನಿವತ್ತು ತಗೋತಾರೋದು ಅಗಸೆ ಬೀಜ ಫ್ರೆಂಡ್ಸ್. ಅಗಸೆ ಬೀಜನೇ ಬೆಸ್ಟು ಅಂತ ಅನಿಸ್ತೈತೆ ಈಗ ಸದ್ಯಕ್ಕೆ. ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಏರ್ ಪ್ಯಾಕ್ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ದೀನಿ, ಅದು ಆವಾಗ ನೋಡ್ಕೊಳ್ಳೋಣ. ಈಗ ಅಗಸೆ ಬೀಜದ ಜೆಲ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಒಂದು 5 ಸ್ಪೂನ್ ಅಗಸೆ ಬೀಜ ಹಾಕ್ಕೊಳ್ತೀನಿ. ನನ್ನ ತಲೆ ಕೂದಲು ಕಮ್ಮಿನೇ ಅಲ್ಲ ಫ್ರೆಂಡ್ಸ್ ಇರೋದು, ಅದಕ್ಕೆ ಒಂದು 5 ಸ್ಪೂನು, 4 ಸ್ಪೂನೇ ಸಾಕು ಫ್ರೆಂಡ್ಸ್. ಯಾಕಂದರೆ 2 ಸಲ ಕುದಿಸ್ಕೊಳ್ತೀನಿ ಇದು ಜೆಲ್ಲು ಸೋಸ್ಕೊಂಡು, ಅದಕ್ಕೆ 4 ಸ್ಪೂನ್ ಸಾಕು. ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ, ಜೆಲ್ ಬರೋ ಥರ. ನೀರು ಬಿಸಿ ಆದಮೇಲಾದರೂ ಅಗಸೆ ಬೀಜ ಹಾಕ್ಕೋಬೋದು, ಇಲ್ಲ ನೀರು ಜೊತೆಗಾದರೂ ಹಾಕಿ ಇಕ್ಬೋದು. ಈ ಥರ ಕುದಿಸ್ಕೋಬೇಕು ಚೆನ್ನಾಗಿ. ಅಗಸೆ ಬೀಜ ಜೆಲ್ಲು ತಿನ್ನೋದಲ್ಲ. 3 ಹೊತ್ತು ನಾನೇನು ಅಡುಗೆ ಮನೇಲಿ ಮಾಡ್ಕೊಂಡು ತಿಂತೀನಿ ಅಂತಾನೆ ಇವ್ನು ಅನ್ಕೋತಾ ಇರ್ತಾನೆ. ಯಾವಾಗಲೂ ಕುದಿಸ್ಬಿಟ್ಟು ಸೋಸ್ಕೊಂಡೆ ಜೆಲ್ ಮಾಡ್ಕೋತೀನಲ್ಲ, ಅದಕ್ಕೆ ನಾನೊಂದು ಪ್ಲಾನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಜೆಲ್ನ ಕುದಿಸಿದಿನಾ, ಈ ತಟ್ಟೆಗೆ ಹಾಕಿದ್ರೆ ಬೇಗ ಹಾರೋಗ್ತೈತೆ. ಇದನ್ನು ರುಬ್ಬಿಟ್ಟು ಹಚ್ಕೊಂಡ್ರೆ ತಲೆಗೆ ಸೂಪರ್ ಆಗಿರ್ತೈತಲ್ಲ, ಅದಕ್ಕೆ ಟ್ರೈ ಮಾಡೋಣ ಅಂದ್ಬಿಟ್ಟು. ಇದನ್ನು ತಲೆಗೆ ಮಾತ್ರ ಅಲ್ಲ ಫ್ರೆಂಡ್ಸ್, ಇಷ್ಟನ್ನೇ ರುಬ್ಬಿಟ್ಟು ನಾವು ಮುಗುಗೆ ಹಚ್ಕೊಂಡ್ರೂ ಸಖತ್ತಾಗಿ ಸ್ಕಿನ್ ಗ್ಲೋ ಹಿಂಗಾಗಿ ಬರ್ತೈತೆ. ಅದಕ್ಕೆ ತಣ್ಣಗಾದ್ಮೇಲೆ ಚಿಕ್ಕ ಜಾರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ತಲೆಗೆ ಹಚ್ಕೊಬಿಡ್ತೀನಿ ಫ್ರೆಂಡ್ಸ್. ಅದಕ್ಕೆ ಇನ್ನೊಂದು ಐಟಮ್ ಹಾಕಬೇಕು ಫ್ರೆಂಡ್ಸ್, ಅದು ತಣ್ಣಗಾಗಲಿ, ಆಮೇಲೆ ಬರ್ತೀನಿ. ಇಲ್ಲಿ ಫ್ರೆಂಡ್ಸ್ ಅಗಸೆ ಬೀಜ ತಣ್ಣಗಾಗೈತೆ. ಇಲ್ಲಿ ಅಲೋವೆರಾ ಜೆಲ್ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಇವಿಷ್ಟನ್ನು ನಾವು ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ವಿಟಮಿನ್ ಇ ಕ್ಯಾಪ್ಸೂಲ್ ಬೇಕಾದ್ರೂ ಹಾಕೋಬೋದು ಫ್ರೆಂಡ್ಸ್, ಅದು ಚೆನ್ನಾಗಿ ವರ್ಕ್ ಆಗ್ತೈತೆ. ಇದನ್ನು ನುಣ್ಣಗೆ ರುಬ್ಕೋತೀನಿ. ಜಾಗ ಬಿಡಿ, ಇವನೇ ಕಾಮಿಡಿ ಪೀಸ್ ಆಗೋದ ನೆನ್ನೆಯಿಂದ. ಚೆನ್ನಾಗಿದೆಯಾ ಟಾಮು? ಬೇಜಾರಾಗೋ ಅವಶ್ಯಕತೆ ಇಲ್ಲ. ಅವ್ನು ತಂಟೆಗೆ ಹೋದ್ರೆ ಕೊಡ್ತೀನಿ ಸರಿಯಾಗಿ. ಹೇಳ್ತಾ ಇದ್ರೆ ಜಾಸ್ತಿ ಮಾಡ್ತಾವನೆ, ಬಿತ್ಕೊಂಡ್ ತೆಪ್ಪಗೆ. ಜಲ್ಲಿ ತರ ಚೆನ್ನಾಗಿರ್ತೈತೆ. ಕೂದಲು ಎಷ್ಟು ಶೈನಿಂಗ್ ಬರ್ತಿತ್ತು ಫ್ರೆಂಡ್ಸ್. ಯಾವ್ದಾರ ಫಂಕ್ಷನ್ ಇದ್ರೆ ನಮಗೆ ಹಿಂದಿನ ದಿನ ಇದನ್ನ ಟ್ರೈ ಮಾಡಿಬಿಟ್ರೆ ಶೈನ್. ಪಾರ್ಲರ್ಗೆ ಬೈ. ಸ್ಕೆಚ್ ಆಗ್ತಾವನೆ ಮತ್ತೆ ಅವನ್ನ ಕೆಡಕಕ್ಕೆ. ಈ ಥರ ವೈಟಾಗಿ ಬರ್ತೈತೆ ಫ್ರೆಂಡ್ಸ್ ಅಗಸೆ ಬೀಜನೆಲ್ಲ ರುಬ್ಕೊಂಡ್ರೆ. ಇದನ್ನು ಹಚ್ಕೊಳ್ಳೋದು
ಕ್ಲೀನ್ ಪೇಸ್ಟ್ ಆಗೋಯ್ತು. ಜೆಲ್ಲಾರು ತಗೋಬೋದು. ಫಸ್ಟ್ ಟೈಮ್ ಈ ಥರ ರುಬ್ಬಿ ಹಾಕ್ಕೊಳ್ತಾರದು. ಹಿಂಗೂ ಆಗ್ತೈತಲ್ಲ, ಯಾಕೆ ನಾವು ರುಬ್ಬಿ ಹಾಕ್ಕೊಳ್ದಿರೋ ಸೋಸಿ ಹಾಕ್ಕೊಳ್ತೀವಿ ಅಂತ. ಆದರೆ ಒಟ್ಟೊಟ್ಟು ಸೇರ್ಕೋತೈತೆ ಫ್ರೆಂಡ್ಸ್ ತಲೆ ಒಳಗೆ. ಅದಕ್ಕೆ ಸ್ವಲ್ಪ ಜೆಲ್ ಥರ ಮಾಡ್ಕೊಳ್ಳೋದೇ ಬೆಸ್ಟು. ಆದರೆ ಪರವಾಗಿಲ್ಲ, ನಮ್ಮ ಮನೇಲಿ ಇರ್ತೀವಲ್ಲ, ಎಲ್ಲರೂ ಹೊರಗಡೆ ಹೋಗಂಗಿದ್ದೀರಿ ಸ್ವಲ್ಪ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಮನೇಲಿ ಇರೋದ್ರಿಂದ ನೋ ಅನ್ಕಂಫರ್ಟಬಲ್. ಈ ದೇಶದಲ್ಲಿ ಏನು ಕಲಿಯದೇ ಇದ್ರು ಇಂಗ್ಲಿಷ್ ಮಾತ್ರ ಕಲೀಲೇಬೇಕು. ಸ್ವಲ್ಪ ಸೈಡ್ಗೆ ಹೋಗೋ. ನನ್ನ ಡ್ರೆಸ್ ಕಲರ್ ಮ್ಯಾಚ್ ಮಾಡ್ಕೊಂಡು ಮಲಗಿದ್ಯಾ? ಕಾಣಿಸ್ತಾ ಇಲ್ಲ. ನೀನು ಯಾವುದು? ನನ್ನ ಡ್ರೆಸ್ ಯಾವುದು? ಮೆಹಂದಿ ಸೊಪ್ಪು ಥರ ಕೇಳಬೇಕಿತ್ತು ಶಿವಾಗೆ. ನೋಡಿ ಫ್ರೆಂಡ್ಸ್, ಮತ್ತೆ ಮತ್ತೆ ಹೋಗಿ ಕೆಣಕ್ತಾ ಬಿದ್ದವನೇ. ಏನಕ್ಕ ಹೋಗಿ ಹೋಗಿ ಕೆಣಕ್ತಿ ಸುಮ್ಮನೆ ಅವನ್ನ? ಎಷ್ಟಲ್ಲ ಹೇಳೋದು? ಒಂದ್ಸಲ ಎರಡ್ ಸಲ ಸರಿ ಆಟ. ಅವನಿಗೂ ರೆಸ್ಟ್ ಬೇಡ? ಬೆಳಗಿನ ಸಂಜೆ ಗಂಟೆ ಕೆಣಕೊಂಡೆ ಕೂತಿರ್ತೀಯ ಅವನ್ನ. ರೆಸ್ಟ್ ಬೇಡ ಅವನಿಗೆ? ಬೈದ್ರ ಅರ್ಥ ಮಾಡ್ಕೋತಾನೆ ಫ್ರೆಂಡ್ಸ್. ಎಲ್ಲ ಹೊಡೆದ್ರು ತಿರುಗಿಸಿ ಹೊಡಿತಾನೆ. ದೊಡ್ಡ ಮನುಷ್ಯ ಆಗ್ತಾವನೆ ಅಂತ ಅರ್ಥ. ಕ್ರ್ಯಾಪ್ ತೆಗೆದು ನೀಟಾಗಿ ಹಚ್ಕೋಬೇಕು. ಫ್ರೆಂಡ್ಸ್, ಒಂದು 40-50 ನಿಮಿಷನೇ ಬಿಟ್ಟೆ. ಫುಲ್ಲು ಡ್ರೈ ಆಗಿಬಿಟ್ಟೈತೆ. ಇಲ್ಲಿ ಈ ಥರ ಶಾಂಪು ಹಾಕ್ತೀರಾ ವಾಶ್ ಮಾಡಬೇಕು ಫ್ರೆಂಡ್ಸ್. ಶಾಂಪು ಹಾಕ್ತೀರಂದ್ರೆ ಅದು ನಾವು ಏರ್ ಪ್ಯಾಕ್ ಹಾಕಿನೂ ವೇಸ್ಟು. ಇನ್ನೇನು ಶಿವ ಬಂದ್ಬಿಡ್ತೀನಿ ಇನ್ನೊಂದು 30 ನಿಮಿಷದಲ್ಲಂತೂ. ಶಿವ ಬರೋಷ್ಟರಲ್ಲಿ ಪಟ ಅಂತ ರೆಡಿ ಆಗಬೇಕು. ಮೇನ್ ಅಡುಗೆ ಮಾಡ್ಬೇಕಂತೆ ಫ್ರೆಂಡ್ಸ್. ಅಡುಗೆ ಮಾಡೋ ಹೊಟ್ಟೆ ಸಿತೈತೆ ಅಂತಿತ್ತು ನನಗೆ ಗೊತ್ತು. ಶಿವ ಊರಿಗೆ ಹೋಗ್ಬಿಟ್ಟು ಬಂದಾಗೆಲ್ಲ ಇದೇ ಪರಿಸ್ಥಿತಿನೇ. ಅದಕ್ಕೆ ಈಗ ಪಟ ಅಂತ ಬರ್ತೀನಿ ಫ್ರೆಂಡ್ಸ್. ಅಡುಗೆ ಮಾಡಬೇಕು. ಇಲ್ಲಿ ಚೆನ್ನಾಗಿ ಒಣಗ್ಬಿಟ್ಟೈತೆ. A few inches later. ನನಗನ್ನಿಸಿದ ಪ್ರಕಾರ ಜೆಲ್ ಥರ ಮಾಡಿ ತಲೆಗೆ ಹಚ್ಕೊಂಡು ತಲೆ ಸ್ನಾನ ಮಾಡಿದ್ರೇ ಬೆಸ್ಟ್ ಅನಿಸಿದೆ ಫ್ರೆಂಡ್ಸ್. ಇಲ್ಲಿ ಒಟ್ಟೊಟ್ಟು ಇದರ ರಿಸಲ್ಟ್ ನೋಡಬೇಕಂದ್ರೆ ನಾವು ನಾಳೆವರೆಗೂ ವೆಯ್ಟ್ ಮಾಡಲೇಬೇಕು ಫ್ರೆಂಡ್ಸ್. ಈಗ ರಿಸಲ್ಟ್ ಕಾಣಿಸಲ್ಲ. ಓಕೆ ಫ್ರೆಂಡ್ಸ್, ಈಗ 6:30. ಇನ್ನು 7 ಗಂಟೆ ಅಷ್ಟರಲ್ಲಿ ಶಿವ ಬರ್ತಿದೆ. ಅದಕ್ಕೆ ನಾನು ಅರ್ಜೆಂಟಾಗಿ ಏನಪ್ಪ ಅಡುಗೆ ಮಾಡೋದು, ವಾರ್ನಿಂಗ್ ಬೇರೆ ಕೊಟ್ಬಿಟ್ಟಿದ್ದೆ ಹೊಟ್ಟೆ ಬೇಗ ಅಡುಗೆ ಮಾಡು ಅಂತ. ಅದಕ್ಕೆ ನಂಗೆ ನೆನಪಾಯಿತು, ಉಪ್ಸಾರು ಖಾರ ಎತ್ತಿಟ್ಟಿದ್ದೆ ಫ್ರೆಂಡ್ಸ್. ಮೊನ್ನೆ ಒಂದು 4 ದಿನದಿಂದ ಉಪ್ಸಾರು ಮಾಡಿದ್ದೆ, ಫ್ರಿಜ್ಜಲ್ಲಿತ್ತು. ಅದಕ್ಕೆ ಇವಾಗ ಇದನ್ನು ಹೊಸ ಖಾರ ಈ ಗ್ರೂಪ್ ಇರೋದಂತ ಸುಳ್ಳು ಹೇಳ್ಬಿಟ್ಟು ಶಿವಾಗ ಊಟ ಹಾಕ್ಕೊಡ್ಬೇಕು ಫ್ರೆಂಡ್ಸ್. ಶಿವಾಗೆ ಇದು ಉಪ್ಸಾರು ಖಾರ ಸ್ಟಾಕ್ ಇಟ್ಬಿಟ್ಟು ಕೊಟ್ಟರೆ ಆಗಲ್ಲ. ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ತಿಂಗಳಾರ್ಗಟ್ಲೆ ಇಟ್ಕೊಂಡು ತಿಂತಾರೆ. ನನ್ನ ಗಂಡ ಯಾಕೆ ಹಿಂಗೆ ಆಡ್ತಿತ್ತೋ ಗೊತ್ತಿಲ್ಲ. ಅದಕ್ಕೆ ಈಗ ಅರ್ಜೆಂಟಾಗಿ ಅಡುಗೆ ಆಗಬೇಕಂದ್ರೆ ಹುಳ್ಳಿ ಕಾಳನ್ನ ಕುಕ್ಕರಲ್ಲಿ ಬೇಯಿಸಕ್ಕೆ ಹಾಕ್ಬಿಟ್ಟು ಉಪ್ಸಾರು ಮುದ್ದೆ ಮಾಡಿಕೊಟ್ಬಿಡ್ತೀನಿ. ಉಪ್ಸಾರು ಖಾರ ಇವಾಗ ಫ್ರೆಶ್ಶಾಗಿ ಮಾಡಿರೋದು ಅಂತ ಸುಳ್ಳು ಹೇಳ್ಬಿಟ್ಟು. ಹೆಂಗೆ ಫ್ರೆಂಡ್ಸ್ ಪ್ಲಾನು? ಅದಕ್ಕೆ ಉಪ್ಸಾರು ಖಾರ ಏನು ಗ್ಯಾಸ್ಟ್ರಿಕ್ ಏನಾಗಲ್ಲ ಫ್ರೆಂಡ್ಸ್. ಫ್ರಿಜ್ಜಲ್ಲಿ ಇಟ್ಬಿಟ್ಕೊಟ್ರೆ, ಯಾಕಂದ್ರೆ ಅದರಲ್ಲಿ ಜೀರಿಗೆ ಮೆಣಸು ಒಣಮೆಣಸಿನ್ಕಾಯಿ ಅದೇ ಬಳಸಿರ್ತೀವಲ್ಲ, ಅದಕ್ಕೋಸ್ಕರ. ಈಗ ಹುಳ್ಳಿ ಕಾಳನ್ನ ಕ್ಲೀನ್ ಮಾಡಿ ಕುಕ್ಕರಲ್ಲಿ ಬೇಯಿಸಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ಹುರುಳಿ ಕಾಳಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು 1 ಸ್ಪೂನ್ ಎಣ್ಣೆ, ಉಪ್ಪು ಮತ್ತು ಒಂದು 5-6 ಬೆಳ್ಳುಳ್ಳಿನೂ ಜಜ್ಜಾಕಿದ್ದೀನಿ. ಈ ಥರ ವಿಸಿಲ್ ಹಾಕಿದ್ರೆ ಟೇಸ್ಟ್ ಆಗಿರ್ತೈತೆ ಅಂದ್ಬಿಟ್ಟು ಹೇಳ್ಕೊಟ್ರಲ್ಲ ಫ್ರೆಂಡ್ಸ್. ಇದೇ ಟಿಪ್ಪೇ ಫಾಲೋ ಮಾಡ್ತಿದ್ದೀನಿ. ಮುದ್ದೆ ಗಿಡಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಎಷ್ಟು ಒಟ್ಟೊಟ್ಟೈತೆ ಅಂತ. ಇಲ್ಲಿ ಬೆಳಗ್ಗೆ ಕುದ್ರೋಗ್ತಿದೆ. ಓಕೆ ಫ್ರೆಂಡ್ಸ್, ಈಗ ಇಲ್ಲಿ 2 ಒಬ್ಬಟ್ಟು ಎತ್ತಿಟ್ಟಿದೆ. ಬೇಳೆ ಒಬ್ಬಟ್ಟು ಸಾಮಾನ್ಯವಾಗಿ ಜಾಸ್ತಿ ದಿನ ಇರಲ್ಲ ಫ್ರೆಂಡ್ಸ್. ಅದು ಹಳಸಲು ಬಂದ್ಬಿಡ್ತೈತೆ. ಈ ಥರ ಒಣಗಿಸಿ ಇಡಬೇಕು, ಅವಾಗ ಚೆನ್ನಾಗಿರ್ತೈತೆ. ಹಾಗಾಗಿ ಚೆನ್ನಾಗೈತೆ. ಇದನ್ನು ಬಿಸಿ ಮಾಡಿದ್ರೆ ತಿರ್ಗಾ ಸಾಫ್ಟ್ ಆಗ್ತೈತೆ. ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡಿದ್ರೆ ತಂಗಳು ತಿನ್ನೋ ಮಜಾನೇ ಬೇರೆ. ಅದು ತುಪ್ಪ ಹಾಕೊಂಡು ತಿನ್ನೋದು ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಇದು ನನ್ನ ಇವಾಗಿನ ಸ್ನ್ಯಾಕ್ಸ್ ಫ್ರೆಂಡ್ಸ್. ತಂಗಳು ಒಬ್ಬಟ್ಟು ಸ್ನ್ಯಾಕ್ಸ್. ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿದರೆ ಫ್ರೆಶ್ ಒಬ್ಬಟ್ಟು ರೆಡಿ. ಏನೋ ಮೇಯ್ತಿದೀಯಾ? ಕಡ್ಡಿ ಕಸ ಎಲ್ಲ ತಿನ್ಕೊಂಡು ತುಪ್ಪ ಹಾಕೊಂಡು ತಿಂತೀರಿ, ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಮ್ಮ ಕಡೆ ಒಬ್ಬಟ್ಟು ಜೊತೆ ತುಪ್ಪ ತಿನ್ನೋದಿಲ್ಲ ಫ್ರೆಂಡ್ಸ್. ಕಾಯಿ ಹಾಲು ಬರ್ತೈತೆ. ಅದನ್ನೇ ಮಾಡಬೇಕಿತ್ತು ನಾನು ಒಬ್ಬಟ್ಟು ಮಾಡಿದಾಗ. ನೆಕ್ಸ್ಟ್ ಟೈಮ್ ಮಾಡ್ತೀನಿ ಫ್ರೆಂಡ್ಸ್. ಕಾಯಿ ಹಾಲಂತೂ ತುಪ್ಪಕ್ಕಿಂತ ಸೂಪರ್ ಡೂಪರ್ ಆಗಿರ್ತೈತೆ. ಓಕೆ ಫ್ರೆಂಡ್ಸ್, ಈ ಸ್ನ್ಯಾಕ್ಸ್ನ ತಿನ್ಬಿಟ್ಟು ಬರೋಣ. ಅಷ್ಟರಲ್ಲಿ ವಿಸಿಲ್ ಬಂದಿರ್ತೈತೆ, ಮುದ್ದೆಗೆ ಅನ್ನನೂ ಉಕ್ಕಿ ಬಂದಿರ್ತೈತೆ. ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ಬೇಕಾರೆ ಫ್ರೆಂಡ್ಸ್, ಒಬ್ಬಟ್ಟು ಹಬ್ಬ ಮುಗ್ದು 2-3 ದಿನ ಆದಮೇಲೆ ಏನಾದರೂ ನಮ್ಮ ಮನೇಲಿ ಒಬ್ಬಟ್ಟು ವೇಸ್ಟ್ ಆಗ್ತಾವೆ ಮಾಡಿರೋ ತಿನ್ರಿ ಅಂದರೆ ಛೀ ಅಂತಿದ್ವಿ ಫ್ರೆಂಡ್ಸ್. ಇವಾಗ ನೋಡ್ರಿ, ಬಿಟ್ಟರೆ ಗತಿ ಇಲ್ಲ ಅಂತ ತಿಂತಾಯಿದ್ದೀನಿ. ಅವಾಗ ಇಷ್ಟೆಲ್ಲ ಕಷ್ಟ ಇದೆ ಒಬ್ಬಟ್ಟು ಮಾಡೋಕ್ಕಂತ ಗೊತ್ತಿರಲಿಲ್ಲ. ಈಗ ಕಷ್ಟ ಗೊತ್ತಾಯಿತು, ಅದಕ್ಕೆ ತಿಂತಾಯಿದ್ದೀನಿ.
ಅನ್ನನ ಈ ಥರ ನುಣ್ಣಗೆ ಬೇಯಿಸ್ಕೊಂಡು ಅರ್ಧ ಬಟ್ಲಷ್ಟು ಹಸಿಟ ಹಾಕ್ಕೊಂಡು ಮುದ್ದೆ ಕೋಲು ಹಿಂಗೆ ಇಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಮತ್ತೆ ತಿರ್ಬ್ಕೋಬೇಕು. ಒಬ್ಬರು ಸಿಸ್ಟರ್ ಮುದ್ದೆ ರೆಸಿಪಿ ಕೇಳಿದ್ರಿ ಫ್ರೆಂಡ್ಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಏನಾರ ಮುದ್ದೆ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಮುದ್ದೆ ಕಲಿಯೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೆ ಚಿಕ್ಕ ಕಪ್ಪಲ್ಲಿ ಅಕ್ಕಿನ ಹಾಕ್ಕೊಂಡು ನುಣ್ಣಗೆ ಬೇಯಿಸ್ಕೊಂಡು ಜಾಸ್ತಿ ನೀರು ಹಾಕ್ಕೊಂಡು ನುಣ್ಣಗೆ ಬೇಯಿಸ್ಕೊಂಡು ಆಮೇಲೆ ಈ ಥರ ಹಸಿಟ್ಟು ಹಾಕೋಬೇಕು. ಕುಕ್ಕರ್ 3 ವಿಸಿಲ್ ಬಂತು ಫ್ರೆಂಡ್ಸ್, ಆಫ್ ಮಾಡಿದ್ದೀನಿ. ಅದು 5 ನಿಮಿಷ ಬೆಂದಮೇಲೆ ಮತ್ತೆ ತಿರುಗಿ ಬೇಯಿಸ್ಕೋಬೇಕು. ಶಿವ ಇನ್ನೂ ಬಂದಿಲ್ಲ ಫ್ರೆಂಡ್ಸ್, 7 ಗಂಟೆ ಆಗ್ತಾ ಬಂತು. ಈ ಥರ 5 ನಿಮಿಷ ಮುದ್ದೆನ ಬೇಯಿಸ್ಕೊಂಡ್ಮೇಲೆ ಕೆಳಗಡೆ ಇಟ್ಕೊಂಡು, ಇಲ್ಲ ಕೌಗೋಲ್ ಬರ್ತೈತೆ ಫ್ರೆಂಡ್ಸ್, ಅದೇ ವಿ ಶೇಪ್ ಕೋಲು, ಅದನ್ನ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಹಸಿಟ್ಟು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಹಸಿಟ್ಟು ಇಲ್ಲದೆ ಇದ್ದಂಗೆ ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನ 5 ನಿಮಿಷ ಬೇಯಿಸ್ಬಿಟ್ಟು ಮುದ್ದೆ ಕಟ್ಟೋದಷ್ಟೇ. ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ತಿರುಗಿಸಿ ಆಮೇಲೆ ಮುದ್ದೆ ಕಟ್ಕೊಳಕ್ ಬರಬೇಕು. ಇಲ್ಲಾಂದ್ರೆ ಹಂಗೆ ಉಂಡುಂಡೆ ಎದ್ಬಿಡ್ತೈತೆ, ಚೆನ್ನಾಗಿರಲ್ಲ. ನಾನು ಮಾಡಿರೋದು ಅನ್ನದ ಮುದ್ದೆ ಆಗಿರೋದ್ರಿಂದ ಜಾಸ್ತಿನೇ ತಿರುಗಿಸ್ಕೋಬೇಕು. ರಾಗಿ ಮುದ್ದೆನೂ ಅಷ್ಟೇ ಜಾಸ್ತಿ ಹೊತ್ತು ತಿರುಗಿಸ್ಕೋಬೇಕು. ತುಂಬ ಸಿಂಪಲ್ಲು. ಮಾಡಿದ್ರೆ 2 ಮುದ್ದೆಗೆ ಈ ಥರ ಅಳತೆ ತೊಗೊಂಡು ಮಾಡಿದ್ರೆ ಬೇಗ ಕಲಿಬೋದು. ಇಷ್ಟೇ ಸಿಂಪಲ್ ಉಪ್ಸಾರು ಮುದ್ದೆ ಫ್ರೆಂಡ್ಸ್. 11 ಗಂಟೆವರೆಗೂ ವೇಟ್ ಮಾಡಿದೆ, ಶಿವ ಬಂದೇ ಇಲ್ಲ. ನನಗೂ ಸುಸ್ತಾಗ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಊಟ ಮಾಡ್ಬಿಟ್ಟು ನಾನು ಮಲಗ್ಬಿಟ್ಟೆ. ಬಂದಿದ್ದು 11:15 ಮೇಲೆ ಬಂತು. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡ್ತೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.